ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಸುಂದರ ದರಿದ್ರ, ಇವತ್ತಿನ ಪೇಪರ್ ಓದ್ದೇನೋ? ಅಯ್ಯ ನೀನೇನು ಮಮ್ಮಿ ಅಡ್ಗೋಲಜಿ ಥರ ಈಗೆಲ್ಲ ನೋಡಿಲಿ ಮೊಬೈಲಲ್ಲಿ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ರೀಲ್ಸು ಎಲ್ಲದರಲ್ಲೂ ನ್ಯೂಸ್ನ ಇನ್ಫಾರ್ಮೇಷನ್ನ ಹಾಕಿಟ್ಬಿಡ್ತಾರೆ. ದರಿದ್ರವೇ, ನ್ಯೂಸ್ ಪೇಪರ್ ಓದೋದ್ರಲ್ಲಿ ಸಿಗೋ ಮಜಾ ನಿನಗೇನಲ್ಲೇ ಗೊತ್ತು? ಅವ್ವ 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 ಇಲ್ಲಿ ನೋಡು, ಮರ್ಯಾದೆ ಹತ್ಯೆ ಪ್ರಕರಣ. ಯಾರೋ ಕಾರ್ಪೊರೇಟ್ರು ಅವ್ರ ಮಗಳು ತನ್ನ ಡ್ರೈವರ್ ಜೊತೆಗೆ ಓಡ್ ಹೋದ್ಲು ಅಂತ ಹೇಳಿ ತನ್ನ ಮರ್ಯಾದೆ ಹೋಯ್ತಲ್ಲ ಅಂದ್ಬಿಟ್ಟು ಅವ್ರನ್ನ ಹುಡುಕ್ಸಿ ಮುಗಿಸಿದಾನೆ ಕಣು. ಮಮ್ಮಿ ದೊಡ್ಡ ಸಾವಾಸ ಮಾಡ್ಬೋದು ಮಮ್ಮಿ, ಆದ್ರೆ ಈ ದೊಡ್ಡವ್ರ ಸಾವಾಸ ಮಾಡೋದಿದೆಯಲ್ಲ ಒಳ್ಳೇದಲ್ಲ ಮಮ್ಮಿ. ಸಾಲಿಗ್ರಾಮದಲ್ಲಿ ಕೇಳಿದ ಗುಂಡಿನ ಸದ್ದು ಇನ್ನು ಕಿವಿನಲ್ಲಿ ಹಾಗೆ ಗುಂಗ್ ಅಂತ ಇದೆ. ಅಪ್ಪ ಅಮ್ಮ ನೋಡು, ದೊಡ್ಡವ್ರ ಸವಾರಿ ಎಲ್ಗೋ ಹೊರಟಂಗಿದೆ. ಸುಧು, ಶ್ರಾವಣಿ ಮೊರೆ, ಇಬ್ರು ಲಕ್ಷಣವಾಗಿ ಕಾಣ್ತಾ ಇದ್ದೀರಾ. ಹೊರಟ್ರಾ? ಹೌದು ಮಾವ, ಅಪ್ಪನ ಮನೆಗೆ ಹೋಗಿ ಬರ್ತೀವಿ. ದೇವ್ರ ದೊಡ್ಡವನು, ಯಜಮಾನ್ರು ಫೋನ್ ಮಾಡಿ ಅವರಾಗೆ ಕರೆದಿದ್ದಾರೆ. ಅವ್ರಿಗೆ ಹತ್ರ ಆಗೋಕ್ಕೆ ಇದಕ್ಕಿಂತ ಅವಕಾಶ ಸಿಗೋಲ್ಲ. ನನ್ನ ಹತ್ತ ಹೋಗಿ ಬನ್ನಿ. ಅಲ್ಲೇನೇ ನಡೆದ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನಿಮ್ಮ ಮನಸ್ಸಲ್ಲಿರಲಿ. ಶ್ರಾವಣಿ ಅಮ್ಮ ತಾಯಿ ಇಲ್ದಿರೋ ಮಗು. ಈ ಮದುವೆಯಿಂದಾಗಿ ತಂದೆ ಪ್ರೀತಿನೂ ಕಳ್ಕೊಂಡಿದ್ರು. ದೇವ್ರೆ, ಇನ್ನಾದ್ರೂ ಅವ್ರಿಗೆ ಆ ಪ್ರೀತಿ ಸಿಗ್ಲಿ. ಅಪ್ಪ ಅಪ್ಪ, ನನ್ನ ಫ್ರೆಂಡು ಒಂದು ದೊಡ್ಡ ಟೆಡಿಬೇರ್ ತಗೊಂಡಿದ್ದಾಳಪ್ಪ, ನನಗೂ ಕೊಡಿಸು. ಟೆಡ್ಡಿ ಬೇರ್ ಅಂತ ಟೆಡ್ಡಿ ಬೇರು ನಾನೇ ಹಿಂಗೆ ಕೂತ್ಕೊಂಡ್ಬಿಡ್ತೀನಿ, ನನ್ನ ಜೊತೆಗೆ ಆಟ ಆಡ್ಕೊಂಡ್ಬಿಡು. ಇಲ್ಲಿ ನಾನು ಅನ್ಕೊಂಡಿದ್ದೇನೋ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ನೋಡಿ ಟೆಡ್ಡಿ ಬೇರಂತೆ. ಇಲ್ಲಿ ಕೆಲವರು ಬಂದು ಇಲ್ಲಿ ಒಕ್ಕೊರ್ಸ್ಕೊಂಡ ಮೇಲೆ ಬೀಡಿ ಬೆಂಕಿ ಪಟ್ಟಣಕ್ಕೂ ₹1 ಹುಡ್ತಾ ಇಲ್ಲ. ಮಾಮ್, ಈ ಮನೇಲಿ ನಾವು ಅನ್ಕೊಂಡಿದ್ದು ಯಾವ್ದು ನಡೀತಿಲ್ಲ. ಕಡೆ ಪಕ್ಷ ಆ ಶ್ರಾವಣಿ ನೆಮ್ಮದಿನಾದ್ರೂ ಹಾಳು ಮಾಡ್ಬೇಕು, ಇಲ್ಲಾಂದ್ರೆ ನಂಗಂತೂ ಹುಚ್ಚೆ ಹಿಡಿಯುತ್ತೆ. ನಾವಿಲ್ಲಿ ನೆಮ್ಮದಿ ಇಲ್ದಲೆ ಒದ್ದಾಡ್ಕೊಂಡು ಸಾಯ್ತಾ ಇದ್ರೆ ಶ್ರಾವಣಿ ಅದೇಗ್ ಮಾಮ್ ಅಷ್ಟು ಚೆನ್ನಾಗಿ ಸಂಸಾರ ಮಾಡ್ತೀಯಾಳೆ? ನನ್ನ ತಲೆಯಲ್ಲೂ ಅದೇ ಓಡ್ತಾ ಇದೆ. ನಾನು ಏನು ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇದ್ದೆ. ಇನ್ನ ಏನು ಯೋಚನೆ ಮಾಡಬೇಕು ಮಾಮ್? ಶ್ರೀವಲ್ಲಿನ ನಮ್ಮ ಕಡೆ ಹೊಲಿಸ್ಕೊಂಡಾಗಿದೆಯಲ್ಲ, ಹೇಗಾದ್ರೂ ಮಾಡಿ ಶ್ರೀವಲ್ಲಿನ ಉಪಯೋಗಿಸ್ಕೊಂಡು ಆ ಸುಬ್ಬು ಮತ್ತೆ ಶ್ರಾವಣಿನ ಬೇರೆ ಬೇರೆ ಮಾಡಬೇಕು. ಮ್ಯಾಡಿ, ಅದು ನೀನು ಹೇಳಿದಷ್ಟು ಸುಲಭ ಅಲ್ಲ. ನಾನು ಬೇರೆನೇ ಯೋಚನೆ ಮಾಡ್ತಾ ಇದ್ದೀನಿ. ಶ್ರೀವಲ್ಲಿ ಹೇಳಿದ್ದು ಗೊತ್ತಾ ನಿನಗೆ? ಈ ಶ್ರಾವಣಿ ಸುಬ್ಬು ಗಂಡ ಹೆಂಡತಿ ಥರ ಇಲ್ಲ, ಅವರು ಒಟ್ಟಿಗೆ ಇಲ್ಲ. ಸುಬ್ಬು ಯಾವುದೇ ಕಾರಣಕ್ಕೂ ಶ್ರಾವಣಿನ ಪ್ರೀತಿಸಲ್ಲ ಅಂತೆಲ್ಲ ಹೇಳಿದ್ದು ಗೊತ್ತಾ? ಹೇಳಿದ್ಲು, ಅದಕ್ಕೆ ಅವರಿಬ್ರು ಗಂಡ ಹೆಂಡತಿ ಥರ ಇಲ್ಲ ಅನ್ನೋ ವಿಷಯ ವೀರುಗೆ ಹೇಳಿದ್ರೆ ಒಳ್ಳೇದಲ್ವಾ? ಒಳ್ಳೇದಾಗೋದಕ್ಕೆ ಹೇಗೆ ಸಾಧ್ಯ? ಇನ್ ಕೇಸ್ ಇವಾಗ ಶ್ರಾವಣಿ ಮತ್ತೆ ಸುಬ್ಬು ಗಂಡ ಹೆಂಡತಿ ಥರ ಇಲ್ಲ ಅಂತ ಮಾವಂಗೆ ಏನಾದರೂ ಗೊತ್ತಾಯ್ತು ಅಂತ ಹೇಳ್ಕೊ. ಶ್ರಾವಣಿನ ನೇರವಾಗಿ ಮನೆ ಕರ್ಕೊಬೋದು ಇಟ್ಕೋತಾರೆ. ಸುಬ್ಬು ಶ್ರಾವಣಿ ತಲೆ ಕೆಡಿಸಿಲ್ಲ ಅಂತ ಅವನ ಮೇಲೆ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಇಷ್ಟು ದಿವಸ ಇದ್ದ ದ್ವೇಷ ಎಲ್ಲ ಹೊರಟೋಗಿ ಮತ್ತೆ ಸುಬ್ಬು ಮೇಲೆ ಪ್ರೀತಿ ವಿಶ್ವಾಸ ಶುರು ಆಗುತ್ತೆ. ಅವರಿಬ್ರನ್ನ ನಾವೇ ಒಂದ್ ಮಾಡ್ದಾಗಲ್ವಾ? ಇಲ್ಲ ಮಾಡಿ, ಎಲ್ಲರೂ ಇದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಆದರೆ ನಾವಿದನ್ನು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಈಗ ಸುಬ್ಬು ಮತ್ತು ಶ್ರಾವಣಿ ಗಂಡ ಹೆಂಡತಿ ಥರ ಇಲ್ಲ ಅನ್ನೋ ವಿಷಯ ಶ್ರೀವಲ್ಲಿ ಮೂಲಕ ವೀರುಗೆ ಗೊತ್ತಾದರೆ ಶ್ರೀವಲ್ಲಿ ಮದುವೆ ಶ್ರಾವಣಿಯಿಂದನೇ ನಿಂತೋಯ್ತು ಅಂತ ಗೊತ್ತಾಗುತ್ತೆ. ಆಗ ಅವನಿಗೆ ಶ್ರೀವಲ್ಲಿ ಮೇಲೆ ಸಿಂಪತಿ ಬರುತ್ತೆ. ಹೇಗೂ ಇವರಿಬ್ರು ಗಂಡ ಹೆಂಡತಿ ಥರ ಬದುಕ್ತಿಲ್ವಲ್ಲ, ಹೇಗಾದರೂ ಮಾಡಿ ಶ್ರೀವಲ್ಲಿಗೂ ಸುಬ್ಬುಗೂ ಮದುವೆ ಮಾಡಿಸೋಣ ಅಂತ ವೀರುನೇ ಮುಂದೆ ನಿಂತು ಮದುವೆ ಮಾಡಿಸ್ತಾ. ಹಾಗೊಂದು ವೇಳೆ ಶ್ರೀವಲ್ಲಿಗೂ ಸುಬ್ಬುಗೂ ಮದುವೆ ಆದರೆ ಹೇಗಿದ್ರು ಶ್ರೀವಲ್ಲಿ ನಮ್ಮ ಹಿಡ್ತದಳಿದ್ದಾಳೆ. ಅವಳನ್ನ ಇಟ್ಕೊಂಡು ಸುಬ್ಬು ಜೀವನಕ್ಕೆ ಒಂದು ಮೂಗ್ದಾರ ಹಾಕ್ಬೋದು. ಮತ್ತೆ ಅವನು ಮನೆ ಕಡೆ ಬರ್ದೇ ಇರೋ ಹಾಗೆ ನಾವು ನೋಡ್ಕೋಬಹುದು. ಹಾಗೆ ನಿಧಾನವಾಗಿ ಆ ಸುಬ್ಬುನ ನಮ್ಮ ವೀರುಂದ ದೂರ ಮಾಡ್ಬೋದು. ಅದಾದ ಮೇಲೆ
ಶ್ರಾವಣಿ ಮತ್ತೆ ಈ ಮನೆಗೆ ಬರ್ತಾಳೆ. ಇಷ್ಟೆಲ್ಲ ಇವಳಿಂದಾನೇ ಆಗಿದೆ ಅಂತ ಗೊತ್ತಾದ್ರೆ ಅವಳನ್ನ ಯಾರು ಮದುವೆ ಆಗಲ್ಲ. ಕಡೆಗೆ ಬೇರೆ ದಾರಿ ಇಲ್ಲದೆ ಶ್ರಾವಣಿನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕಾಗತ್ತೆ. ನಮ್ ಗುರಿನೂ ತಲುಪ್ದಂಗಾಗತ್ತೆ. ಮಾಮ್, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ ಮಾಮ್. ಒಂದು ವೇಳೆ ಸುಬ್ಬು ಶ್ರಾವಣಿ ಗಂಡ ಹೆಂಡ್ತಿನೇ ಅಲ್ಲ, ಅವರಿಬ್ರು ಪ್ರೀತಿನೇ ಮಾಡ್ತೀರಾ ಅಂತ ಮಾವಂಗೆ ಏನಾದರೂ ಗೊತ್ತಾದ್ರೆ ಇನ್ವಾಗ ಇಷ್ಟೊತ್ತು ಹೇಳ್ದಲ್ಲ, ಅದು ನಡೆಯೋ ಚಾನ್ಸಸ್ ಇದೆ. ಆದಷ್ಟು ಬೇಗ ಶ್ರೀವಲಿನ ಕರೆಸಿ ಮಾತಾಡು ಮಾವು. ಹಲೋ ಮೇಡಮ್, ಹೇಳಿ ಮೇಡಮ್. ಶ್ರೀವಲಿ, ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಮೇಡಮ್, ನಾನು ಚೆನ್ನಾಗಿದ್ದೀನಿ. ಅಯ್ಯೋ ಪಾಪ. ಅಲ್ಲ, ನೀನ್ ಹೇಗ್ ಚೆನ್ನಾಗಿರಕ್ ಸಾಧ್ಯ? ಬರೀ ಬಾಯಿ ಮಾತಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ಯಾ. ನಿನ್ ಜೀವನದಲ್ಲಿ ನಡಿಬಾರ್ದೆಲ್ಲ ನಡೆದು ಹೋಯ್ತು. ನೀನ್ ಪ್ರೀತಿಸಿದ ಹುಡುಗ ನಿನಗ್ ಮೋಸ ಮಾಡಿ ಬೇರೆಯವಳನ್ನ ಮದ್ವೆ ಆದ. ಇಂಥದ್ರಲ್ಲಿ ನೀನ್ ಹೇಗ್ ಚೆನ್ನಾಗಿರಕ್ ಸಾಧ್ಯ? ಹೋಗ್ಲಿ, ಊಟ ತಿಂಡಿ ನಿದ್ದೆ ಆದ್ರೂ ಮಾಡ್ತಿದ್ಯಾ ಅಥವಾ ಇನ್ನೂ ಆ ಸುಬ್ಬು ನೆನಪಲ್ಲೇ ಇದೆಯಾ? ಮೇಡಮ್, ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಮೇಡಮ್. ನನ್ನ ಜೀವನದಲ್ಲಿ ನಿಮ್ಮಂಥವ್ರು ಹತ್ರನೇ ಆಗಿರಲಿಲ್ಲ. ಯಾರ್ಯಾರನ್ನೋ ನಂಬಿ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಮೇಡಮ್. ಅಯ್ಯೋ ಶಿವಲಿ, ನೀನು ನನ್ನ ಮಗಳಿದ್ದಾಗೆ ಕಣಮ್ಮ. ನಿನ್ನನ್ನು ಈ ರೀತಿ ನೋಡಿದಾಗ ನನಗೆ ಕರಳು ಚುರುಕನ್ನುತ್ತೆ. ಥ್ಯಾಂಕ್ಸ್ ಮೇಡಮ್. ನಿಮಗಾದ್ರೂ ನನ್ನ ಮೇಲೆ ಕರುಣೆ ಇದೆಯಲ್ಲ. ಮಿನಿಸ್ಟರ್ ಸಾಹೇಬ್ರು ನನ್ನ ಮಗಳೇ ಅಂತ ಕರೆದಿದ್ದಾರೆ, ಆದ್ರೆ ಅವ್ರ ಮಗಳಿಂದನೇ ನನಗೆ ಮೋಸ ಆಗಿದೆ ಮೇಡಮ್. ಈಗ ನಮ್ಮ ಟ್ರ್ಯಾಕಿಗೆ ಬರ್ತಿದ್ದಾಳೆ. ಶ್ರೀವಲಿ, ಹಾಗೆಲ್ಲ ಏನೂ ಇಲ್ಲಮ್ಮ. ವೀರು ತುಂಬಾ ಒಳ್ಳೆಯವನು. ಅವನು ನಿನ್ನ ಮಗಳು ಅಂತ ಕರೆದಿದ್ರೆ ಅವನು ನಿನ್ನ ಮಗಳ ಹಾಗೆ ನೋಡ್ಕೋತಾನೆ. ಆದ್ರೆ ಅವನಿಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಒಂದು ವೇಳೆ ಶ್ರಾವಣಿ ಹೀಗೆಲ್ಲ ಮಾಡ್ತಾಳೆ ಅಂತ ವೀರುಗೇನಾದ್ರೂ ಗೊತ್ತಿದ್ದಿದ್ರೆ ಮಗಳು ಅಂತ ಕರೆದಿರೋ ನಿನಗೆ ಅನ್ಯಾಯ ಆಗಕ್ ಬಿಡ್ತಿದ್ನ? ಮೇಡಮ್, ಏನ್ ಮಾತಾಡ್ತಿದ್ದೀರಾ ನೀವು? ಮಿನಿಸ್ಟರ್ ಸಾಹೇಬ್ರು ಅವ್ರ ಮಗಳನ್ನ ಬಿಟ್ಕೊಟ್ಟು ನನಗೆ ಸಹಾಯ ಮಾಡ್ತಿದ್ರಾ? ಶಿವಲಿ, ನನ್ನ ತಮ್ಮನ ಏನು ಅಂತ ಅನ್ಕೊಂಡಿದ್ಯಾ? ಅವನು ಯಾವತ್ತೂ ಸ್ವಾರ್ಥಕ್ಕಾಗಿ ಏನು ಮಾಡೋದೇ ಇಲ್ಲ. ಊರಿಗೆ ನ್ಯಾಯ ಕೊಡೋನು ನನ್ನ ತಮ್ಮ. ಅಂತದ್ರಲ್ಲಿ ನಿನ್ನಂತ ಹುಡುಗಿಗೆ ನ್ಯಾಯ ಕೊಡಿಸ್ತಿರ್ಲಿಲ್ವಾ? ವೀರುಗೆ ಶ್ರಾವಣಿ ಮೇಲೆ ಸುಬ್ಬು ಮೇಲೆ ತುಂಬಾ ಕೋಪ ಇದೆ. ಅವಳು ಮಾಡಿರೋ ಮೋಸಕ್ಕೆ ನಮ್ ವೀರು ತುಂಬಾ ನೊಂದ್ಕೊಂಡಿದ್ದಾನೆ. ಇಂಥ ಸಮಯದಲ್ಲಿ ನಿನ್ನಂತ ಮಗಳಿರ್ಬಾರ್ದಾ ಅಂತ ಅವನಿಗೆ ಅನಿಸ್ತೇ ಇರತ್ತಾ? ಇಂಥ ಟೈಮಲ್ಲಿ ನೀನೇನಾದ್ರೂ ಬಂದು ವೀರುನ ಕೇಳ್ಕೊಂಡ್ಬಿಟ್ರೆ ಅವನು ನಿನ್ನ ಪರಾನೇ ನಿಂತ್ಕೋತಾನೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಆದ್ರೆ ಪಾಪ, ನೀನೆಲ್ಲಿ ಹಾಗೆಲ್ಲ ಮಾಡ್ತೀಯ? ಯಾಕೆ ಮಾಡಬಾರ್ದು ಮೇಡಮ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.